ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಗೈಸ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ. ನಾವು ಲಾಸ್ಟ್ ವೀಡಿಯೋದಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್ ಆರ್ ಬೆನಿಫಿಟ್ಸ್ ಆಫ್ ಕಂಪ್ಯೂಟರ್ಸ್ ನೋಡಿದ್ವಿ. ಈ ವಿಡಿಯೋದಲ್ಲಿ ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ಸ್ ನೋಡೋಣ. ಮೇಯ್ನಾಗಿ ಇದರಲ್ಲಿ 2 ಕ್ಲಾಸಿಫಿಕೇಷನ್ಸ್. ಒಂದು ಬಂದುಬಿಟ್ಟು ಅನಲಾಗ್ ಕಂಪ್ಯೂಟರ್ಸ್, ಸೆಕೆಂಡ್ ಒನ್ ಬಂದುಬಿಟ್ಟು ಡಿಜಿಟಲ್ ಕಂಪ್ಯೂಟರ್ಸು. ಫಸ್ಟ್ ಒನ್ನು ಅನಲಾಗ್ ಕಂಪ್ಯೂಟರ್ಸ್. ಅನಲಾಗ್ ಕಂಪ್ಯೂಟರ್ಸ್ ಅಂದರೆ ಏನು ಗೊತ್ತಾ? ಜಸ್ಟ್ ಸಿಂಪಲಾಗಿ ಹೇಳೋದಂದರೆ, ಸೊ ಕಂಟಿನ್ಯೂಯಸ್ ಸೊಲ್ಯೂಷನ್ ಫಾರ್ ದಿ ಪ್ರಾಬ್ಲಮ್ಸ್. ಇಟ್ ವಿಲ್ ಗಿವ್ ಕಂಟಿನ್ಯೂಯಸ್ ಸೊಲ್ಯೂಷನ್ಸ್, ಅಂದರೆ ಸೊಲ್ಯೂಷನ್ಸ್ನ ಕಂಟಿನ್ಯೂ ಆಗಿ ಕೊಡುತ್ತೆ ಅಂತ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಲೈಕ್ ಒಂದು ಮೆಕ್ಯಾನಿಕಲ್ ಅನಲಾಗ್ ಇರುತ್ತೆ, that measures the rotation per minute of the drive shaft and translate the measuring into display of miles of kilometers per hour. ಎಲೆಕ್ಟ್ರಾನಿಕ್ಸ್ ಅನಲಾಗ್ ಅಂದರೆ ಮೆಕ್ಯಾನಿಕ್ ಅನಲಾಗ್ ಇರುತ್ತಲ್ಲ, ಅದನ್ನು ಎಲೆಕ್ಟ್ರಾನಿಕ್ ಅನಲಾಗ್ ಆಗಿ ಕನ್ವರ್ಟ್ ಮಾಡುತ್ತೆ. ದೆನ್ ಕಮ್ ಟು ದ ಡಿಜಿಟಲ್ ಕಂಪ್ಯೂಟರ್ಸ್. ಇದರಲ್ಲಿ ಲೈಕ್ ಮೇನ್ ಏನಂದರೆ, ಒಂದು ಕಂಪ್ಯೂಟರ್ ಡಿಫ್ರೆಂಟ್ ಏನು ಹೇಳ್ತಾರೆ, ಡಿಫ್ರೆಂಟ್ ವೇಸ್ ಇರುತ್ತೆ, ಅಂದರೆ ಕ್ಲಾಸಿಫೈಡ್ ಬೈ ಡಿಫ್ರೆಂಟ್ ವೇಸ್. ಎಕ್ಸಾಂಪಲ್ ಸೈಜ್ ಆರ್ ಫಂಕ್ಷನ್ ಆರ್ ಪ್ರೊಸೆಸಿಂಗ್ ಕೆಪಾಸಿಟಿ ಎಟ್ಸೆಟ್ರಾ. ಲೈಕ್ ಎವ್ರಿ ಕಂಪ್ಯೂಟರ್ ಮಸ್ಟ್ ಫಾಲ್ ಇನ್ ಒನ್ ಆಫ್ ದಿ 4 ಕ್ಯಾಟಗರೀಸ್. 4 ಕ್ಯಾಟಗರೀಸ್ ಇರುತ್ತೆ, ಅದರಲ್ಲಿ ಕಂಪ್ಯೂಟರ್ಸ್ ಒಂದಲ್ಲ ಒಂದು ಕ್ಯಾಟಗರಿ ಫಾಲ್ ಆಗಲೇಬೇಕು, ವಿಚ್ ಮೀನ್ಸ್ ಬಿಲಾಂಗ್ಸ್. ಫಸ್ಟ್ ಬಂದುಬಿಟ್ಟು ಸೂಪರ್ computers, second one mainframe computers, third one mini computers, fourth one micro computers. So first one super computers andre most powerful computers. Then ಸೆಕೆಂಡ್ ಒನ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂದರೆ ಡ್ಯೂರಿಂಗ್ 1950 to 1960 ಏನು ಯೂಸ್ ಮಾಡ್ತಾ ಇದ್ರಲ್ವ, ಸೊ ಅದು ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ದ ಕಂಪ್ಯೂಟರ್ಸ್ ಕೇಮ್ ಟು ಬಿ ಕಾಲ್ಡ್ ಮೇನ್ ಫ್ರೇಮ್ ಥ್ರೂ ದ ಟರ್ಮ್ ಡಿಡ್ ನಾಟ್ ಬಿಕಮ್ ಕಾಮನ್ ಅಂಟಿಲ್ ಸ್ಮಾಲರ್ ಕಂಪ್ಯೂಟರ್ಸ್. ಸೊ ಮಿನಿ ಕಂಪ್ಯೂಟರ್ಸ್ ಅಂದರೆ ಮಿನಿ ಕಂಪ್ಯೂಟರ್ಸ್ ಎಸ್ಟಾಬ್ಲಿಷ್ ಆಗೋಕ್ಕಿಂತ ಮುಂಚೆ ಏನಿತ್ತು ಕಂಪ್ಯೂಟರ್ಸ್, ಅದನ್ನೆಲ್ಲ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂತಲೇ ಕರೀತಾ ಇದ್ರು. ಸೊ ಮಿನಿ ಕಂಪ್ಯೂಟರ್ಸ್ ಇರುತ್ತಲ್ವ, ಅದು ಅರ್ಲಿ 1950s ಇತ್ತು. ದ ಟರ್ಮ್ ಏನಕ್ಕೆ ಇಂಟ್ರೊಡ್ಯೂಸ್ ಆಯಿತು, ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂದರೆ, ಮಿನಿ ಕಂಪ್ಯೂಟರ್ಸ್ ಅನ್ನೋದು ಯಾವಾಗ ಅಂದರೆ 1960s. ಸೊ ಇದು ಸ್ಮಾಲ್ ಮತ್ತು ಇನ್ಎಕ್ಸ್ಪೆನ್ಸಿಬಲ್ ಆಗಿರುತ್ತೆ. ಮತ್ತು ಮಿನಿ ಕಂಪ್ಯೂಟರ್ಸ್ ಇದು ಟೈಪಿಕಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಸಿಂಗಲ್ ಡಿಪಾರ್ಟ್ಮೆಂಟ್ ಆಫ್ ಆನ್ ಆರ್ಗನೈಸೇಷನ್. ಅಂದರೆ ಲೈಕ್ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಆರ್ಗನೈಸೇಷನಲ್ಲಿ, ಇನ್ನು ಆರ್ಗನೈಸೇಷನ್ ಒಂದು ಡಿಪಾರ್ಟ್ಮೆಂಟ್, ಅಲ್ಲಿ ಯೂಸ್ ಮಾಡ್ತೀವಲ್ಲ ಆ ಕಂಪ್ಯೂಟರ್ನ ಮಿನಿ ಕಂಪ್ಯೂಟರ್ ಅಂತ ಕರಿತೀವಿ. ನೆಕ್ಸ್ಟ್ ಮೈಕ್ರೋ ಕಂಪ್ಯೂಟರ್ಸ್. ಮೈಕ್ರೋ ಕಂಪ್ಯೂಟರ್ಸ್ ಇಸ್ ನಥಿಂಗ್ ಬಟ್ ಮಿನಿ ಅಂದರೆ ಮಿನಿಗಿಂತ ಸ್ಮಾಲರ್. ಇದು ಸ್ಮಾಲು, ಇದು ಸ್ಮಾಲರ್ ಇರುತ್ತೆ. ಸೊ ಅರೌಂಡ್ ಎ ಮೈಕ್ರೋ ಪ್ರೊಸೆಸರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆರ್ ಚಿಪ್, ಅರೌಂಡಲ್ಲಿ ಚಿಪ್. ಸೊ ಇದನ್ನು ಇದು ಮಾಡ್ತೀವಿ. ಸೊ ಮೈಕ್ರೋ ಕಂಪ್ಯೂಟರ್ಸ್ ಇರ್ತಾವಲ್ಲ, ಮೈಕ್ರೋ ಕಂಪ್ಯೂಟರ್ಸ್, ಇದು ರಿಪ್ಲೇಸ್ ವ್ಯಾಕ್ಯೂಮ್ ಟ್ಯೂಬ್ಸ್ನ ರಿಪ್ಲೇಸ್ ಮಾಡುತ್ತೆ. ಸೊ ಇದು ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ಸ್ ಆಗುತ್ತೆ. ಥ್ಯಾಂಕ್ ಯು ಗೈಸ್.